ಗೈಸ್ ಇಲ್ಲಿಗೆ ಬಂದಮೇಲೆ ಈ ಬ್ರಿಡ್ಜ್ ಹತ್ರ ಇಲ್ಲಿ ಈ ಥರ ಕರ್ಪೂರ ಹಚ್ಚಿ ಕಾಯಿ ಹೊಡೆದು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಗೈಸ್ ಮೊದಲನೇ ಓರಿ ಬರ್ತಿದ್ದಾವೆ ನೋಡ್ರಿ. ಏನು ಕ್ರೇಜ್ ಗುರು, ಎಷ್ಟು ಜನ ಇದ್ದಾರೆ ನೋಡಿ. ಹೊಲ್ಟ್ರು ತರೀಕೆರೆ ಎಲ್ಲ ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ ನೋಡ್ರಿ. ಇಲ್ಲಿ ಏನು ಕ್ರೇಜ್ ಅಂತೀರ ಹೇಳ್ರಿ. ಚಿಕ್ಕ ಹುಡುಗರಿಂದ ಮುತ್ತಾದನ್ ತನಕನೂ ಎತ್ತಿನ ಗಾಡಿ ಹೊಡಿತಿದ್ದಾರೆ. ಹಾಂ, ಕ್ರೇಜ್ ಅಲ್ವಾ ಇದು? ತುಂಬ ಇನ್ನು ಎಂಟ್ರೆನ್ಸೇ ಇದು. ಚೆನ್ನಾಗಿ ಮಾಡ್ತಾರೆ ಗೈಸ್. ಏನಾರ ಆಗಲಿ ಈ ಥರ ಎತ್ತುಗಳು ಕಟ್ಟಿ ಹೊಡೆಯೋದೈತಲ್ಲ, ಯಾವ ಥರ ಸಾಕ್ತೀವಿ ಅಂದರೆ ಇದನ್ನು ಎತ್ತುಗಳನ್ನೆಲ್ಲ ಅವರು ಭಾರಿ ಕೇರಲ್ಲಿ ತುಂಬ ಮುಗ್ಧತೆಯಲ್ಲಿ ಸಾಕ್ತಾರೆ ಗೈಸ್ ಇವನ್ನ ಎತ್ತುಗಳನ್ನ. ಈ ಜಾತ್ರೆಗೆ ಮಾತ್ರ ಒಂದು ಸ್ವಲ್ಪ ಹೊಡಿಬೋದು ಅಷ್ಟೇ, ಒಂಚೂರು ಓಡಲಿ ಅಂತ. ಬಟ್ ಮನೆಗೆ ಬಂದು ನೋಡಿಬಿಟ್ರೆ ಅವರು ಹಿಂಗೆ ಸಾಕ್ತಾರೆ ಅಂತ ತುಂಬ ಮುಗ್ಧತೆಯಲ್ಲಿ ಸಾಕ್ತಾರೆ ಗೈಸ್ ಇವನ್ನ ಎತ್ತುಗಳು ಮಾತ್ರ. ನಾನು ನೋಡ್ದಂಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡಿದ್ರು ಎತ್ತುಗಳನ್ನೇ ಮುಖ ನೋಡಬೇಕು. ಯಾಕಂದರೆ ನಾನು ಹುಟ್ಟಿರೋದು ಹಳ್ಳಿಲೇ, ನಾನು ಹುಟ್ಟಿರೋದು ಸಿಟಿಲಲ್ಲ. ತರೀಕೆರೆ ಗಾಯಿಸಿದಷ್ಟು ತರೀಕೆರೆ ನಮ್ಮೂರಿಂದ 50 ಕಿಲೋಮೀಟ್ರ್ ಆಗುತ್ತೆ. 50 ಕಿಲೋಮೀಟ್ರ್ ಆದರೂ ನಾನು ಬಿಟ್ಟಿಲ್ಲ. ಯಾಕಂದರೆ ಇವು ಎತ್ತಿನ ಗಾಡಿ ಅಂದರೆ ತುಂಬ ಕ್ರೇಜ್ ಗೈಸ್ ನನಗಂತೂ. ಹಾಗಾಗಿ ಕೆಲಸ ಇದ್ದರೂ ಬಿಟ್ಟು ಒಡೆ ಬಂದಿದ್ದೀನಿ. ಇದು ಮುಗಿಸ್ಕೊಂಡೇ ಹೋಗೋದು. ಅಲ್ಲಿಂದ ಇಲ್ಲಿಗೆ ಬರೋದಂಗ ಹೇಳ್ರಿ ಎಷ್ಟು ಕ್ರೇಜ್ ಇರೋದು ಗೊತ್ತಾ. ಹತ್ರದಿಂದ ನೋಡ್ಬೇಕು ಹೆಂಗೆ ಅನಿಸುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಗೈಸ್ ಹೀಗೆಲ್ಲ ಎತ್ತುಗಳನ್ನೆಲ್ಲ ನೋಡ್ಕೊತ ಹೋಗ್ತಾಯಿದ್ರೆ. ನಮ್ಮ ಕರ್ನಾಟಕದಲ್ಲಿ ದೊಡ್ಡದಾಗಿ ಜಾತ್ರೆ ನಡೀತವೆ. ಓಕೆ, ತುಂಬ ಕಡೆ ದೊಡ್ಡದಾಗಿ ಜಾತ್ರೆ ನಡೀತವೆ ಎಲ್ಲ ಕಡೆನೂ ದೇವಸ್ಥಾನಗಳಿಗೆ. ಆದರೆ ಎತ್ತಿನ ಗಾಡಿ ಅಂತ ವಿಚಾರಕ್ಕೆ ಬಂದರೆ ಜಾತ್ರೆಗೆ, ಅಂತರಘಟ್ಟಮ್ಮನ ಜಾತ್ರೆಗೆ ಎಷ್ಟು ಎತ್ತಿನ ಗಾಡಿಗಳು ಬರ್ತವೆ ಅಂದರೆ ತುಂಬ ಬರ್ತವೆ. ನಮ್ಮ ಕರ್ನಾಟಕದಲ್ಲಿ ಮೈಲಾರಲಿಂಗೇಶ್ವರ ಜಾತ್ರೆ, ನೆಕ್ಸ್ಟ್ ಅಂತರಘಟ್ಟ ಜಾತ್ರೆ, ಇವೆರಡು ಜಾತ್ರೆಗೆ ಮಾತ್ರ ತುಂಬ ಎತ್ತಿನ ಗಾಡಿ ನೋಡೋಕ್ಕೆ ಸಾಧ್ಯ ಅಂದರೆ ಇವೆರಡೇ ಜಾತ್ರೆಯಲ್ಲಿ ನಾನು ನೋಡಿದ ಮಟ್ಟಿಗೆ. ಗೈಸ್ ಇಲ್ಲಿ ನೋಡಿ ಪುಟಾಣಿ ಬಂಡಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರಲ್ಲ ನೋಡ್ರಿ, ಹೆಂಗೆ ಹೋಗ್ತಿದ್ದಾರೆ ಇದ್ರಾಗೆ ಗೈಸ್. ಹೆಂಗೆ ಕಾಲಾಗ್ತಿದ್ದಾವೆ ನೋಡಿ, ಖುಷಿಯಾಗುತ್ತೆ ಅವು ನೋಡೋಕ್ಕೆ ನನಗೆ. ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ ಒಂದರಿಂದ ಒಂದು ಇಲ್ಲಿಂದ ಬಿಡೋಕ್ಕೆ. ಯಪ್ಪ ಎಷ್ಟು ಲಕ್ಷ ಕೊಟ್ಟಿರ್ಬೋದು ಗುರು ಆ ಊರಿಗೆ. ಕದಂಬ, ಗಜ, ಈ ಹೆಸರಿಗೆ ಅದು ಎತ್ತುಗಳಿಗೆ ಒಂದೊಂದು ನೇಮ್ ಇಡ್ತಾರೆ, ಹಂಗೆ ಬರೀತಾರೆ ಯಾವುದೇ ಇದರಲ್ಲಿ ಒಂದು ಬಣ್ಣದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ಆ ನೇಮ್ಗಳು ನೋಡಿದರೆ ಸಾಕು ಫಿದಾಗೋಗ್ಬಿಡಬೇಕು. ಬೈಕ್ ನೋಡ್ರಿ ಗೈಸ್ ಎಲ್ಲಿ ಎಷ್ಟೊಂದು ನಿಂತವೆ, ಇಲ್ಲಿ ಎಷ್ಟು ಜನ ಇದ್ದಾರೆ ಯಪ್ಪ. ಓ ಓ ಓ ಗೈಸ್ ಇಲ್ಲಿಂದನೇ ನೋಡ್ರಿ ಎಷ್ಟು ಜನ ಗೈಸ್ ಇಲ್ಲಿ ನೋಡ್ರಿ ಎಷ್ಟು ಕ್ರೌಡ್ ಐತೆ ಅಂತ. ಯಪ್ಪ ಅಬ್ಬಾ ಎಷ್ಟೊಂದು ಜನ ಗುರು ಗೈಸ್ ಇಲ್ಲಿ. ಯಪ್ಪ ಕಳ್ದೋಗ್ಬಿಡ್ಬೇಕು ಗೈಸ್. ಯಪ್ಪ ಅಯ್ಯೋ ಫುಲ್ ಬೇರಿಂಗ್ ಏಟು ಗೈಸ್. ಪ್ರತಿಯೊಂದು ಇಲ್ಲೆಲ್ಲ ಸುತ್ತ ನೋಡ್ಕೊಂತ ಹೋದ್ರಿ ಅಯ್ಯಪ್ಪ ಹೆದರಿಕೆ ಆಗುತ್ತೆ. ತಡೀರಪ್ಪ ನಾವು ಆ ಕಡೆ ಹೋಗ್ಬಿಡ್ತೀವಿ, ಹಿಂದ್ಗಡೆ ನೋಡ್ಬಿಡೋಣ. ಬಂದ್ವು ಜೋಟಾಗ್ಬಿಡೋಣ ಇಲ್ಲಿ ಪಟ್ಟಣಂಗೆ. ಇಲ್ಲಿಂದ ತರೀಕೆರೆ ಅಜ್ಜಂಪುರ ಹೋಗೋ ರೋಡಲ್ಲಿ ಗೈಸಿದು. ಏನು ಗುರು ಅದು ಕ್ರೇಜ್ ಎಲ್ಲಿ ಇದು ಗೊತ್ತಾ. ಬಂದಲ್ಲ ಮತ್ತೆ ರಿಟರ್ನ್ ಹೋಗ್ತೀನಿ, ಬರ್ರಿ ಇಲ್ಲಿ ತೋರಿಸ್ತೀನಿ ಅಲ್ಲಿ.
ಬರ್ರಿ ಬ್ರೋ ನನ್ನ ಗಾಡೀಲಿ ಹತ್ರಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು ಬ್ರೋ ನೀನು ಕರೆದಿದ್ದು ನೋಡಿ. ಥ್ಯಾಂಕ್ಸ್ ಬ್ರೋ. ಶರತ್ ಅಂತ ತರೀಕೆರೆ ಎತ್ತಿನ ಓನರ್. ಹೌದಾ? ವೆಂಕಟೇಶ್ ದಳವಾಯ್, ಅಜಯ್ ದಳವಾಯ್. ಓಕೆ. Ah,